ಹೆಲ್ತ್ ಇಶ್ಯೂಸ್ ಅಂದರೆ ಇಟ್ ಮೀನ್ಸ್ ಕಾಫ್ ಮತ್ತು ಸ್ವಲ್ಪ ಲೈಟಾಗಿ ಫೀವರ್ ಇತ್ತು. ಮತ್ತು ಇನ್ನು ಪ್ಲೀಸ್ ಪ್ಯಾಕೆಟ್ನ ನೋಡ್ಬಿಟ್ಟು ನಗ್ಬಿಡಿ. ಲೈಟಾಗಿ ಸ್ಕಿನ್ನಿಗೆ ಸ್ವಲ್ಪ ಅಬ್ಸರ್ವ್ ಹಾಕಿ ಬಿಡಬೇಕು. ಸೇವ್ ಮಾಡಿ ಮಾತಾಡುವಾಗ ಸ್ವಲ್ಪ ಶೈ ಅನ್ಸುತ್ತೆ. ನಾನು ನಿಮ್ಮ ಸ್ವಾತಿ ಸಚಿನ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಕಂಪ್ಲೀಟ್ ನನ್ನ ಫೇಸ್ನ ಮತ್ತು ಕಿಚನ್ ಏನು ಸೆಟಪ್ ರೆಡಿ ಇದೆ ಇಗ್ನೋರ್ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ನನಗೆ ಹೆಲ್ತ್ ಇಶ್ಯೂಸ್ ಅಂದರೆ ಇಟ್ ಮೀನ್ಸ್ ಕಾಫ್ ಮತ್ತು ಸ್ವಲ್ಪ ಲೈಟಾಗಿ ಫೀವರ್ ಇತ್ತು ಮತ್ತು ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇತ್ತು. ಸೊ ಮಾರ್ನಿಂಗಿಂದ ನಾನು ರೆಸ್ಟ್ ಮಾಡಿನೇ ಟೈಮ್ ಕಳೆದ್ಬಿಟ್ಟಿದ್ದೀನಿ. ಇವಾಗ ನನಗೆ ವಿಂಟರ್ ಶುರುವಾದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ. ಈಗ ನನ್ನ ಲಿಪ್ ಕೂಡ ನೋಡ್ಬೋದು ಕಂಪ್ಲೀಟ್ ಪೀಲ್ ಆಗಿಬಿಟ್ಟಿದೆ. ಸೊ ಡ್ರೈ ಆಗಿಬಿಟ್ಟು ಪೀಲ್ ಆಗಿಬಿಟ್ಟಿದೆ. ಸೊ ನಾನು ಮಾರ್ನಿಂಗಿಂದ ಏನೂ ಕೆಲಸ ಮಾಡೋಕ್ಕೋಗಿಲ್ಲ. ಹಸ್ಬೆಂಡ್ ಆಫೀಸ್ಗೆ ಹೋದ್ರು. ಜಸ್ಟ್ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಅವ್ರ ಲಂಚ್ ಬಾಕ್ಸಿಗೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನಾನು ಫುಲ್ ರೆಸ್ಟ್ ಮಾಡಿಬಿಟ್ಟೆ. ಸೊ ಇವಾಗ ಕೆಲಸ ಶುರು ಮಾಡಬೇಕು. ಹಾಗೆ ಬ್ಲಾಗ್ ಕೂಡ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ಇಂಟ್ರಡ್ಯೂಸ್ ಮಾಡಿರೋ 1 ಮಿನಿ ಬ್ಲಾಗ್ ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗ್ ಮಾಡೇ ಇಲ್ಲ. ಸೊ ದಟ್ ಬ್ಲಾಗ್ ಶುರು ಮಾಡಿಕೊಂಡು ಹಾಗೆ ಮಾತಾಡಿಕೊಂಡು ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ಲೆಟ್ಸ್ ಸ್ಟಾರ್ಟ್. 3, 2, 1. ಕಿಚನ್ ಕ್ಲೀನಿಂಗ್ ಮುಗೀತು. ಇವಾಗ ಸ್ವಲ್ಪ ಲೈಟಾಗಿ ಏನಾದ್ರು ಮಾಡ್ಕೊಂಡು ತಿನ್ಬಿಟ್ಟು ನೆಕ್ಸ್ಟು ನಿಮಗೆ ಸಿಗ್ತೀನಿ. ಬಾಯ್. ಇವಾಗ ಸ್ನಾನ ಮುಗಿಸ್ಕೊಂಡ್ಬಂದೆ. ಯಾವ ಮಟ್ಟಿಗೆ ನನಗೆ ಹೆಡ್ಡೇಕ್ ಇದೆ ಅಂತ ಅಂದರೆ, ನನಗೆ ಕೋಲ್ಡ್ ಆಗಿದ್ರೂ ಫೀವರ್ ಇದ್ರೂ ಲೈಟಾಗಿ ಸ್ನಾನ ಮಾಡೋಣ ಅಂತ ಅನ್ನಿಸ್ಬಿಟ್ಟಿದೆ. ಆ ರೇಂಜಿಗೆ ನಂಗೆ ಹೆಡ್ಡೇಕ್ ಇದೆ. ಸೊ ಅದಕ್ಕೆ ಲೈಟಾಗಿ ಶವರ್ ತೊಗೊಂಡೆ ಬಂದು ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು. ಸೊ ನಾನು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಜಸ್ಟ್ ಹಾಗೆ ನಾರ್ಮಲ್ ಸ್ಕಿನ್ ಕೇರ್, ಏನು ತುಂಬ ಎಲ್ಲ ಮಾಡಲ್ಲ. ಸೊ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಟೋನರಿಗೆ ಬ್ಲೂ ಹೆವೆನ್ ಯೂಸ್ ಮಾಡ್ತೀನಿ. ನೆಕ್ಸ್ಟು ನಾನು ಇವಾಗ ಪ್ರೆಸೆಂಟು ಪಾಂಡ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಸೀರಮು. ವೆರಿ ಲೈಟ್.
ಲೈಟಾಗಿ ಸ್ಕಿನ್ನಿಗೆ ಸ್ವಲ್ಪ ಅಬ್ಸರ್ವ್ ಹಾಕಿ ಬಿಡಬೇಕು ಸೀರಮ್ನ. ಅಂದರೆ ಅಮೂಲಿನ್ನು ಪ್ಲೀಸ್ ಪ್ಯಾಕೆಟ್ನ ನೋಡ್ಬಿಟ್ಟು ನಗ್ಬೇಡಿ, ಖಾಲಿಯಾಗಿದೆ, ತರಿಸ್ಬೇಕು. ಇದು ಎಲ್ಲಿ ಸಿಗುತ್ತೆ ನನಗೆ ಸಿಟಿಲಿ ಅನ್ನೋದು ಗೊತ್ತಿಲ್ಲ. ಮೆಡಿಕಲಲ್ಲಿ ಸಿಗುತ್ತೆ, ಬಟ್ ಎಲ್ಲರೂ ತರಿಸಿರಲ್ಲ, ಹೇಳ್ಬಿಟ್ಟು ತರಿಸ್ಬೇಕು, ಇಲ್ಲ ಆನ್ಲೈನಲ್ಲಿ ತರಿಸ್ಬೇಕು. ನಾನು ಮಾಯ್ಶ್ಚರೈಸರ್ ಒಂದು ಬಿಟ್ಟು ಸೀರಮ್ಮು ಟೋನರು ಯಾವಾಗಲೂ ಚೇಂಜ್ ಮಾಡ್ತಾ ಇರ್ತೀನಿ. ಒಂದೇ ಬ್ರ್ಯಾಂಡಿಗೆ ಫಿಕ್ಸ್ ಆಗೋದು ತುಂಬ ರೇರು. ಯಾವುದಾದ್ರೂ ತುಂಬ ಹೈಪ್ ಇರೋ ಬ್ರ್ಯಾಂಡ್ ಯಾವುದಿದೆ ಅಂದರೆ ಇಟ್ ಮೀನ್ಸ್ ಏನೋ ಒಂದು ಬ್ರ್ಯಾಂಡ್ ಯಾವುದೋ ಒಂದು ಟ್ರೆಂಡಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಆ ಬ್ರ್ಯಾಂಡಿಗೆ ನಾನು ಶಿಫ್ಟ್ ಆಗಿಬಿಡ್ತೀನಿ. ಪರ್ಟಿಕ್ಯುಲರಾಗಿ ಒಂದೇ ಬ್ರ್ಯಾಂಡನ್ನು ನಾನು ಯೂಶ್ವಲಿ ಯಾವುದೂ ಯೂಸ್ ಮಾಡಲ್ಲ. ಸೊ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಇವಾಗ ರೀಸೆಂಟಾಗಿ ಪ್ಯಾಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಡೈಲಿ ಸೀರಮ್ ಯೂಸ್ ಮಾಡಿದ್ರೆ ಒಳ್ಳೆಯದು, ಬಟ್ ನನಗೆ ನೆನಪಾಗಲ್ಲ. ನೆನಪಾದಾಗ ಯಾವಾಗಲೂ ಒಂದೊಂದ್ಸತಿ ಯೂಸ್ ಮಾಡ್ತೀನಿ. ಬಟ್ ಮಾಯ್ಶ್ಚರೈಸರ್ ಮಾತ್ರ ಡೈಲಿ ಯೂಸ್ ಮಾಡ್ತೀನಿ. ಲಿಪ್ಪಿಗೂ ಅಷ್ಟೇ ನಾನು ಯಾವುದೇ ಥರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಈ ಸಿಚುವೇಶನ್ನು ಯೂಸ್ ಮಾಡೋವಂಥ ಸಿಚುವೇಶನಿಗೆ ಬಂದುಬಿಟ್ಟಿದೆ. ತುಂಬ ಡ್ರೈ ಆಗ್ತಿದೆ ಲಿಪ್ಪು, ಬಿಂದಿ. ಸೊ ದ್ಯಾಟ್ಸ್ ಇಟ್. ಇಷ್ಟೇ ನನ್ನ ಸ್ಕಿನ್ ಕೇರು. ಲೈಟಾಗಿ ಸ್ಕಿನ್ ಕೇರ್ ಮಾಡಿಬಿಟ್ಟು ರೆಡಿಯಾಗಿದ್ದೀನಿ. ನೋಡಬೇಕು ಇವಾಗ ವೆಜಿಟೇಬಲ್ಸ್ ತರಬೇಕು, ಹೋಗೋದು ಅಥವಾ ಆರ್ಡರ್ ಮಾಡೋದು ನೋಡ್ತಾ ಇದ್ದೀನಿ. ಹೇರ್ ಕೂಡ ಸ್ವಲ್ಪ ಹಾಗೆ ನ್ಯಾಚುರಲಾಗಿ ಡ್ರೈ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಯಾವುದೇ ಥರ ಹೇರ್ ಟೂಲ್ಸ್ ಎಲ್ಲ ಯೂಸ್ ಮಾಡಿ ಡ್ರೈ ಮಾಡಲ್ಲ, ಬಿಕಾಸ್ ಆಲ್ರೆಡಿ ಹೇರ್ ಫಾಲ್ ಆಗ್ತಿದೆ. ನನಗೆ ಅದ್ರ ಮಧ್ಯೆ ಮತ್ತೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಹಾಗೆ ಹೇರ್ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ನೋಡಬೇಕು. ಓಕೆ, ನಾನು ಏನಾದರೂ ಹೊರಗಡೆ ವೆಜಿಟೇಬಲ್ಸ್ ತರಕ್ಕೆ ಹೋಗೋದಾದರೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮಾಡಿ ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷನಿಗೆ ಹಾಕಬೇಕಿತ್ತು. ವಾಷಿಂಗ್ ಮಿಷನಿಗೆ ಹಾಕೋಬಿಟ್ಟು ನನ್ನ ಕೆಲಸನ ಶುರು ಮಾಡಿಕೊಂಡೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ನನಗೆ ಕಂಪಲ್ಸರಿ. ಲೈಫಲ್ಲಿ ಎಷ್ಟೋ ಸತಿ ಅನಾವಶ್ಯಕ ಅಪಾರ್ಥಗಳಿಗೆ ನಾವು ಹೊಣೆ ಆಗಿರ್ತೀವಲ್ವ. ಆ ಅಪಾರ್ಥಗಳಿಂದ ಜನ ನಡೆಸ್ಕೊಳ್ಳೋ ರೀತಿ ನಮಗೆ ಎಷ್ಟೋ ಸತಿ ಹರ್ಟ್ ಆಗಿದ್ರು ಕೂಡ ದೇವರು ಒಳ್ಳೆಯದು ಮತ್ತು ಕೆಟ್ಟದನ್ನು ಎರಡನ್ನೂ ನೋಡ್ತಾ ಇರ್ತಾನೆ. ತಪ್ಪ್ಯಾವುದು ಸರಿ ಯಾವುದು ಅನ್ನೋದನ್ನು ಎರಡನ್ನೂ ಜಡ್ಜ್ ಮಾಡ್ತಾ ಇರ್ತಾನೆ. ಅದೊಂದು ಖುಷಿ ಇರುತ್ತೆ ಅಲ್ವಾ. ಏನೂ ಮಾಡೋಕ್ಕಾಗಲ್ಲ, ಲೈಫಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಮುಂದೆ ಹೋಗ್ತಾ ಇರಬೇಕು. ಆರ್ಡರ್ ಮಾಡೋಣ ನೋಡಿದೆ, ಆಮೇಲೆ ಬೇಡ, ನನಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಹೊರಗಡೆ ಹೋಗಿ ಬಂದರೆ ಅಂತ ಹೇಳಿ. ಸೊ ಹೊರಗಡೆ ಹೋಗಿ ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆ, ಅದನ್ನು ತೊಗೊಂಡ್ಬಂದೆ. ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೂ ವಾಯ್ಸ್ ಓವರ್ ಕೊಡೋದಕ್ಕೂ ವಾಯ್ಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇವರೇನಾ ಅಂತ ಅನ್ಕೊಬೇಡಿ, ಎರಡೂ ನಾನೇನೆ. ಬಟ್ ನನಗೇನಂತ ಹೇಳಿದ್ರೆ ಕ್ಯಾಮ್ರಾನ ಡೈರೆಕ್ಟಾಗಿ ಕ್ಯಾಮ್ರಾ ನೋಡಿ ಫೋಕಸ್ ಮಾಡಿ ಮಾತಾಡುವಾಗ ಸ್ವಲ್ಪ ಶೈ ಅನಿಸುತ್ತೆ, ಬಿಕಾಸ್ ಇದು ನನಗೆ ಹೊಸದಾಗಿರೋದ್ರಿಂದ. ನೆಕ್ಸ್ಟ್ ನನಗೆ ಸ್ವಲ್ಪ ಅಭ್ಯಾಸ ಆದಮೇಲೆ ಸರಿ ಹೋಗುತ್ತೆ ಅನಿಸುತ್ತೆ. ವಾಯ್ಸ್ ಓವರ್ ಕೊಡುವಾಗ ಕ್ಯಾಮ್ರಾ ನೋಡಿ ಮಾತಾಡೋದಲ್ಲ, ಜಸ್ಟ್ ವಾಯ್ಸ್ ಓವರ್ ಕೊಡ್ತೀವಲ್ಲ, ಆವಾಗ ನನಗೆ ಅಷ್ಟೊಂದು ಏನು ಅನಿಸಲ್ಲ, ಸ್ವಲ್ಪ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ಕ್ಯಾಮ್ರಾ ನೋಡಿ ಮಾತಾಡುವಾಗ ಸ್ವಲ್ಪ ಅಷ್ಟೊಂದು ಕಾನ್ಫಿಡೆಂಟ್ ಇರಲ್ಲ, ಯಾಕಂತ ಹೇಳಿದ್ರೆ ಇನ್ನೂ ಹೊಸ್ತು, ವೆರಿ ಸ್ಟಾರ್ಟಿಂಗ್ ನಂದಿದ್ದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ನಾನು ಇವಾಗ ಕಾಫಿ ಮಾಡಬೇಕು. ನನಗೆ ಸ್ವಲ್ಪ ಥ್ರೋಟ್ ಪೇಯ್ನ್ ಅನಿಸ್ತಿದೆ, ಕಾಫಿ ಮಾಡಬೇಕು. ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಬೇಕು, ಯಾವುದಾದ್ರೂ ಒಂದು ಕೆಲಸದಲ್ಲಿ ಎಂಗೇಜ್ ಆಗಿರಬೇಕು ಅಂತ ಯೂಟ್ಯೂಬ್ನ ಶುರು ಮಾಡಿದೆ. ಬಟ್ ನಾನು ಶುರು ಮಾಡಿ ಮಿನಿ ಬ್ಲಾಗ್ ಹಾಕಿ ನೆಕ್ಸ್ಟ್ ಡೇನೇ ನನ್ನ ವಾಯ್ಸ್ ಕಂಪ್ಲೀಟಾಗಿ ಹಾಳಾಗೋಯಿತು. ಮತ್ತು ನನಗೆ ಫೀವರ್ ಕೂಡ ಬಂತು. ಈ ಸಿಚುವೇಷನಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನೋಡೋರು ಕೂಡ ನೋಡಲ್ಲ ಅಂತ ಸುಮ್ಮನಾದೆ. ಬಟ್ ನಾನು ಈ ವೀಡಿಯೋಸ್ನ ಶೂಟ್ ಮಾಡಿ ಮೋರ್ ದೆನ್ 1 ವೀಕ್ ಆಯಿತು ಗೊತ್ತಾ. ಪೋಸ್ಟ್ ಮಾಡಬೇಕು, ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೆ. ಬಟ್ ಲಾಸ್ಟ್ 2 ಡೇಸಿಂದ ನನ್ನ ವಾಯ್ಸ್ ಕಂಪ್ಲೀಟಾಗಿ ಹೋಗಿತ್ತು. ವಾಯ್ಸ್ ಓವರೆಲ್ಲ ಮಾತಾಡೋದಕ್ಕೆ ಕೂಡ ಆಗ್ತಿರ್ಲಿಲ್ಲ. ಸೊ ಈ ಸಿಚುವೇಷನ್ಲಿ ಬೇಡ ಅಂತೇಳಿ ಸುಮ್ಮನಾದೆ. ಇವಾಗ ಸ್ವಲ್ಪ ಓಕೆ ಇದ್ದೀನಿ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡೆ. ಯೂಟ್ಯೂಬ್ ಜರ್ನಿನ ಶುರು ಮಾಡಿರೋ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಡೈಲಿ ರೋಟೀನ್, ಮೇಕಪ್, ಟ್ರಾವೆಲಿಂಗ್, ಫುಡ್ ಎಲ್ಲದನ್ನೂ ಶೇರ್ ಮಾಡ್ತೀನಿ. ಜೊತೆಗೆ ಡೈಲಿ ವೀಡಿಯೋಸ್ ಹಾಕೋದು ಕೂಡ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾತಿ ಸಚಿನ್.